ಅಡಿಗೆ ಮಾಡ್ಕೊಂಬಂದಿನಿ, ಮೊದಲೇ ಊಟ ಮಾಡಿ. ಯಾಕೆ ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ, ಹಿಂದೆಗಡೆ ತಿಂತೀನಿ. ನಾನು ಯಾಕೆ ಒಲ್ಲೆ ಅನ್ಸಿತ್ ಬಿಡವ. ಎದಿ ಹಾಲು ಕುಡ್ಸಾಕಿ ಒಲ್ಲೆ ಅಂದ್ರೆ ಹಂಗೆ ತಿನ್ನು, ಬಿಸಿ ಬಿಸಿದ ತಿನ್ಬೇಕು. ಬಾಣೆ ತಂದಾಗ ಸಜ್ಕ ಮಾಡ್ಕೊಟ್ರ ಅದನ್ನ ಈಟ ಕುಡಿತಿ. ಹಿಂಗತಿ ಅದ್ರ ಹೆಂಗೆ ಬಿಟ್ಟು ಸಜ್ಕ ನಿಮ್ಮವ್ವ ನಿಮ್ಮಮ್ಮ ಕುಡಿದು ನೋಡಯ್ಯವ ತೊಲಿ ತುಂಡಾಗ್ಯಾರ. ನೀ ನೋಡಿದ್ರೆ ನೋಡು ಒಣಗಿ ಸೆಕ್ಕಿಟ್ಟಿ. ಹುಡುಗಿಗೆ ಹಾಲು ಬರಂಗಿಲ್ಲ ಬಿಡಂಗಿಲ್ಲ, ಕೈ 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 ಹಚ್ಚುತ್ತೆ. ತಗೋ ಊಟ ಮಾಡ, ಬಿಸಿ ಬಿಸಿ ಇರೋದು ತಿನ್ಬೇಕು. ನನಗಂಕೂ ಈ ಜೀವನಾನ ಸಾಕಾಗಿಬಿಟ್ಟೈತಿ. ಯಾರು ಇಲ್ಲ ಅಂತ ಅನಿಸ್ಬಿಟ್ಟೈತಿ ನೋಡು. ಒಣ ಚಿಂತೆ ಮಾಡ್ಕೊಂತ ಹಿಂಗೆ ಕುಂತು ಬಿಡು. ನೋಡಿಲ್ಲ ಈ ಬಾಣೆ ತಂದಾಗ ಹಿಂಗೆ ಚಿಂತೆ ಅದು ಮಾಡಬಾರ್ದು. ಚಂದಾಗ ತಿಂದು ಉಂಡು ನಿದ್ದೆ ಮಾಡ್ಬೇಕು. ನೋಡವು ಕಣ್ಣು ಕೆಳಗೆ ಹೆಂಗೆ ಕಪ್ಪಾಗೈತಿ. ಯಾವುದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಎಲ್ಲ ಸುದ್ದಾಕತಿ. ಆಗುವಂಗೆ ಎಲ್ಲ ಸರಿ ಆಗುತ್ತೆ. ಊಟ ಮಾಡಿ ತಾಯಿಲ್ಲ ಒಂದು ಖುಷಿನ. ಮಕ್ಕೊಂದಾಳನ ಇಲ್ಲೇ ಹಾಕಿಬಿಟ್ರ ತಡಿ, ಇಲ್ಲೇ ಮಕ್ಕೊಂಡು ನೋಡಕ್ಕೆ ಜೋಗ್ಯಾಗ ಹಾಕಿರುವಾಗ ಎದ್ದೆ ಬಿಡ್ತಾವ ಆಯ್ಕೆ. ಇನ್ನು ಹುಡುಗಿಗೆ ಎಷ್ಟು ದಿನಕ್ಕೆ ಹೆಸರು ಹಿಡಿದು ಒಟ್ಟರು ಗಪ್ಪ ಆಗ್ಯಾರ. ಹೊಡೆದು ಮತ್ತೆ ಒಂದು ತಿಂಗಳು ಮ್ಯಾಗ ಆತು. ಈ ಸಂಗೀತ ನೋಡಿಲಿ, ನಿಮ್ಮ ಯಜಮಾನ್ರು ಬರಾಕತ್ತಾರ, ನಿಮ್ಮ ಯಜಮಾನನ ಅಣ್ಣನ ಹೆಂಡತಿ ಬರಾಕತ್ತಾರ, ಖುಷಿ ನೋಡಕ್ಕೆ ಬರಾಕತ್ತಾರ ಅವರು. ಹುಡುಗಿನ ಒಂದಿಷ್ಟು ಚಂದ ತಯಾರು ಮಾಡು. ಏನ ಹೆಲಿಕಾಪ್ಟರ್ನ್ಯಾಗ ಬಂದನ ನಿನ್ನ ಅಳಿಯ? ಏನ ಅವ ಬರ್ತಾನಂತೆ, ಏನ ಹೂವಿನ ಹಾಸಿಗೆನ ಹಾಸೋದು ಅವಂಗ? ಯಾಕೆ ಈಗ ನೆನಪಾಗೈತಂತ ಅವಂಗ ಹೆಂಡತಿ ಮಗಳು? ಹೋಲ್ ಬಿಡ, ನೋಡಕ್ರ ಬಂದಾರಲ್ಲ ಅದನ್ನ ತಿಳ್ಕೊ. ನೀನು ಚಂದಾಗ ತಯಾರಾಗ, ಅವ್ರಿಗೂ ಬಂದಾಗ ಅವ್ರು ಕೂಡ ಚಂದ ಮಾತಾಡು. ಟಿಸ್ಸ ಪಸ್ಸ ಮಾಡಕ್ಕೆ ಹೋಗ್ಬೇಡ ನೀನು. ಯವ್ವ ತಮ್ಮ ಅಣ್ಣನ ಹೆಂಡತಿ ಕರ್ಕೊಂಡು ಇವ್ಯಾಕೆ ಬರ್ಬೇಕು ಖುಷಿ ನೋಡಕ್ಕೆ? ಒಬ್ಬನ ಬಂದ್ರೆ ಹಾಕಿದ್ದಿಲ್ಲನ? ನೀನು ಕೇಳಕ್ಕೆ ಬರಂಗಿಲ್ಲನ? ಬಾಯ್ ತಕೊಂಡು ಹೇಳಕ್ಕೆ ಬಂದಿ. ನಿನಗೆ ಇದ್ದ ಹಕ್ಕಿಕತೆ ಎಲ್ಲ ಹೇಳೀನಿ ನಾನು. ನೋಡ ಈಗ ಬಂದಿದ್ದ ಹೆಚ್ಚವರು ಊರಾಗ ಮಂದಿ ಅವ್ವ ನನ್ನ ಅಂಕರು ಕೇಳಕತ್ ಬಿಟ್ಟಿದ್ರು. ಏನ ಸಕ್ಕುಬಾಯಿ ನಿನ್ನ ಹಳೆಯ ಬಂದೇ ಇಲ್ಲಲ್ಲ ಹುಡುಗಿ ನೋಡಾಕಂತೇಳಿ. ಈಗ ನೋಡಕ್ಕೆ ಬಂದಿದ್ದ ದೊಡ್ಡದು. ಸುಮ್ಮರು ಬಾ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಬರೇ ಮಂದಿ ಸಂಬಂಧ ಬರ್ಕೊಂಡು ಸಾಯಿ ನೀನು. ನಿನಗೇಟಿ ಹೇಳಿದ್ರು ಅಷ್ಟೇ. ನೋಡ್ನಿಲ್ಲವ, ನೀ ಏನೋ ಮಾತಾಡಕ್ಕೆ ಹೋಗ್ಬೇಡ. ನಾ ಹೇಳ್ತೀನಿ ನೋಡು. ಅವ್ರಿಬ್ರು ಗಂಡ ಹೆಂಡತಿ ಏನೋ ಒಂದು ಹೆಚ್ಚಾದಿತ್ತ ಕಡಿಮೆ ಆದಿತ್ತ ಅವ್ರು ಮಾತಾಡ್ಕೊಂತಿರ್ತಾರ. ನಿನ್ನ ನಡುವ ಏನಾರ ಮಾತಾಡಿ ನೋಡಿಲೆ ಮತ್ತು ಏನಾರ ಅಂಜ ಅಂದ್ರೆ ಮತ್ತೆ ಪರ್ಕ ಹರಿಸ್ತೀನಿ ನೋಡು. ನಾ ಹೇಳ್ತೀನಿ ಬಂದಾಗ ನೀನು ತುಟುಕ್ ಪಿಟಕ್ ಅನ್ನಕ್ಕೆ ಹೋಗ್ಬೇಡ. ಅಯ್ಯೋ ಬಂದಂಗೆ ಆದ್ರು ತಡಿ. ಮತ್ತೆ ಮಾತಾಡ್ಸ್ಲಿಕ್ಕಂದ್ರೆ 1 ಆಗುತ್ತ. ನಾನು ನೀರು ಕೊಟ್ಟು ಮಾತಾಡ್ಸಿ ಬರ್ತೀನಿ. ಬಡ ಬಡ ಊಟ ಉಣ್ಲಿ ಸಂಗೀತಿ. ಮತ್ತು ಅವ್ರು ಬಂದ್ರಂದ್ರೆ ನೀನು ಊಟ ಮಾಡಕ್ಕೆ ನಾನು ಇಲ್ಲ ಬಡ ಬರ್ತೀನಿ. ಏಕಿ ಕರೆ ಅಂದ್ರೆ ಈಕಿ ನನ್ನ ಹೆತ್ತ ತಾಯ ಹೆಂಗದ ನೋಡೈತಿ ಈಕಿ? ಅಲ್ಲ ನನ್ನ ಗಂಡ ಅವ್ರ ಅಣ್ಣನ ಹೆಂಡತಿ ಕೂಡದನ ಅಂತ ಈಕಿಗೂ ಹೇಳೀನಿ. ಹೇಳಿದ್ರು ಅವ್ರು ಬರಾಕತ್ತಾರ ಅಂತಂದ್ರೆ ಎಷ್ಟು ಎಡ್ಬಾಯಿ ಬಿಡ್ಕೊಳಕತ್ತಾಳ ನೋಡು. ನೋಡು ಏತಿ ನನಗಂಕರು ಈಕೆ ಮಾಡೋದು ಕೊಟ್ಟ ಸೇರ್ಕಿನ ಬರವಲ್ದು. ಅವ ನೋಡು ಕಟ್ಕೊಂಡಿರೋ ಗಂಡ ಒಬ್ಬನ ಬರ್ಬೇಕಿಲ್ಲ. ಮತ್ತೆ ಆಕಿನೂ ಹೇಳ್ಕೊಂಬಂದು ನಾನು ಇನ್ನೂ ಏನು ಅವಂತರ ಮಾಡ್ತಾರನಪ್ಪ ಬಂದು. ನನಗಂಕರು ಒಂದು ತಿಳಿಯವಲ್ದು. ಏತಿ ನಿನ್ನ ಕೈ ಮುಗಿತೀನವ, ನೀ ಇಲ್ಲೇ ಕುಂದ್ರ ಏತಿ. ಸರಿ ಆಯ್ತಾ. ಇನ್ನು ಬಂದು ಏನು ರಗಡಾಟಿಗೆ ಮಾಡ್ತಾನ ಬಂದು ಸರ್ತ್ಕೊಮ್ಮೆ ಏನಾರ ಒಂದು ರಗಡಾಟಿಗೆ ಇದ್ದೇ ಇರ್ತತಿ. ಆಕಿ ನಮ್ಮ ನೆಗೆನಿ ಬರಾಕತ್ತಾಳ ಅಂದ್ರೆ ಏನೋ ಒಂದು ಐತಿ. ಈಗ ಬಂದಿರಿ ಬರ್ರಿ ಕೂಡು ಬರ್ರಿ. ರೀ ಸಂಗೀತವ ಬಡ ಬಡ ತಯಾರಾಗ ಹೋಗೋಣ. ಎಲ್ಲಿ ಕರ್ಕೊಂಡು ಹೊಂಟಿರಿ ಆಕಿನ? ಎಲ್ಲಿಗಂತ ಕೇಳ್ತೀರಲ್ರಿ? ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀವ್ರಿ. ಇನ್ನೂ ಹಡದು 1 ತಿಂಗಳೇನೂ ಆಗಿಲ್ಲ, ಹೆಸರು ಇಟ್ಟಿಲ್ಲ ಖುಷಿಗೆ. ಹಾಲೆ ಕರ್ಕೊಂಡು ಹೊಂಟ್ರೇನ? ಅತ್ತೀರ ಹಿಂದಕ್ಕೆ ಏನಂದ್ರಿ? ನನ್ನ ಮಗಳನ್ನ ಹಡದಿಂದ ಕಳಿಸ್ತೀನಿ ಅಂದ್ರಿ. ಅದಕ್ಕೆ ನಿಮ್ಮ ಮಗಳು ಹಡದಾಳ ಈಗ. ಅದಕ್ಕೆ ನಾವು ಕರ್ಕೊಂಡು ಹೋಗಕ್ಕೆ ಬಂದೀವಿ. ಈಗೇನು ಕಳ್ಸೋರ ಏನಿಲ್ಲ ಅಲ್ರಿ. ಹೇಳಿ ಅಂದ್ರೆ 3 ತಿಂಗಳಾಗಿಂದರ ಕರ್ಕೊಂಡು ಹೋಗಾಕ ಚಂದ. ಇನ್ನೂ ಕೂಸು ಸಾಂದ್ ಐತಿ. ಇನ್ನೂ ಬಾಣೆತನೂ ಮುಗ್ದಿಲ್ಲಕ್ಕಿದ. ಇಟ್ಲಗೂ ಕರ್ಕೊಂಡು ಹೋಗಿ ಏನು ಮಾಡ್ತೀರಿ? 3 ತಿಂಗಳಿಗೆ ಕಳಿಸ್ಕೊಡ್ತೇನೆ ತೋರಿ. ಬರೀ ನಿಮ್ದಿದ ಹರಿಕತೆ ಆತು. ಅಲ್ಲ ನನ್ನ ಮೈನ ಪರಿಸ್ಥಿತಿ ಏನೂ ಹಾಕಿಲ್ಲ. ಒಂದಿಟ್ರೆ ನಮ್ಮ ಇನ್ನೊಂದು ಯೋಚನೆ ಮಾಡ್ತೀರ ನೀವು? ನನಗೆ ಗೊತ್ತಿತ್ತು ಇಂಥದ್ದೊಂದು ಏನೋ ಪ್ಲ್ಯಾನ್ ಹಾಕಿರ್ತಾಳೆ ಈಕೆ ಅಂತೇಳಿ. ಒಟ್ಟು ಹಂಗಿಂಗೆ ಮಾಡಿ ನನ್ನ ಗಂಡನ ತಲೆ ಬೀಜ ಬಿತ್ತಿ ಒಟ್ಟು ನಾನು ಗಂಡನ ಮನ್ಯಾಗ ಇರಬಾರ್ದು, ಗಂಡ ಹೆಂಡತಿ ಕೂಡಿ ಇರಬಾರ್ದು. ಹಂಗತಿ ಮಾಡಿ ಆಸ್ತಿ ಎಲ್ಲ ತಾನು ಹುಂಗಿ ಹಾಕಕ್ಕೆ ನಾಟಕ ಮಾಡಕತ್ತಾಳ ಈಕೆ. ಈಗೇನ್ರಿ ಕಳ್ಸೋರ ಕಳ್ಸಂಗಿಲ್ಲ ನೀವು? ಅಲ್ಲ ಕಳ್ಸೋದು ಆಗಲ್ರಿ. ಇನ್ನು ಕೂಸ ಸಾಂದೈತಿ. ಅಲ್ಲ ಇಟ್ಲಗೂ ಅಲ್ಲ ಆಕಿ ಬಂದು ಮತ್ತು ನಾಳೆ ಏನಕಿನಾರ ತ್ರಾಸ ಆತಂದ್ರೆ ಅದಕ್ಕೆ 3 ತಿಂಗಳು ಆಗಲ್ರಿ ಕಳಿಸ್ಕೊಡ್ತೀನಿ ಅಂತ. ನಿಮ್ದು ಹರಿಕತೆ ಕೇಳ್ಕೊಂತ ಕೊಡೋಕ್ಕಾಗಂಗಿಲ್ರಿ. ಈಗ ನಮ್ಮ ಕೂಡ ಈಕಿನ ಕಳ್ಸಿದ್ರೆ ಚಂದ, ಕಳ್ಸಂಗಿಲ್ಲ ಅಂದ್ರೆ ನಮಗೆ ಬಿಡುಗಡೆ ಮಾಡಿಬಿಡ್ರಿ. ನಾ ಹೇಳ್ತೀನಿ ನೋಡು, ನಮ್ಮ ಬ್ಯಾಡ್ರಿ ಈಕಿ. ಅಲ್ಲ ನಮ್ಮ ಇದ್ದಾಗ ಇನ್ನೊಂದು ಲಗ್ನ ಮಾಡ್ತೀನಿ ನಾನು. ಯಾಕ ನೀನು 2 ಮಕ್ಕಳನ್ನ ಹಡದಿ? ಹಂಗಾರೆ ನೀ ಎಷ್ಟು ತಿಂಗಳಿಗೆ ಬಂದಿ? ಅಯ್ಯ ನಂದ ಬೇರೆ ನಿಂದ ಬೇರೆ. ನಾನು ನಿನಗತೆ ಹೋಟ್ಲಿನಿಂದ್ರ ತವ್ರ ಮನೆ ಬಂದು ಕುಂತಿಲ್ಲ ನಾನು. ನಾ ಎದಕ್ಕೆ ಬಂದೀನಿ ಅನ್ನೋದು ನಿನಗೆ ಗೊತ್ತೈತಿ. ಅಯ್ಯ ನಂದ ಬೇರೆ ನಿಂದ ಬೇರೆ. ನಾನು ನಿನಗತೆ ಹೋಟ್ಲಿನಿಂದ್ರ ತವ್ರ ಮನೆ ಬಂದು ಕುಂತಿಲ್ಲ ನಾನು. ನಾ ಎದಕ್ಕೆ ಬಂದೀನಿ ಅನ್ನೋದು ನಿನಗೆ ಗೊತ್ತೈತಿ. ನಮ್ಮ ಮೊಯ್ನಿಗೆ ಎದುರು ಮಾತಾಡ್ತೀನ? ಸುಮ್ಕುಂದ್ರ. ನೀ ಎಂತ ಗಂಡ? ನಾ ಹಡದು 1 ತಿಂಗಳಾತು, ಇನ್ನೂ ಆದರೂ ಮಗಳ ಮಕ್ಕ ನೋಡಕ್ ಬಂದಿಲ್ಲ. ನಿನ್ನಂತವಂಗ ಮದುವೆ ಬೇರೆ ಕೇಡು, ಹೆಂಡತಿ ಬೇರೆ ಕೇಡ ನಿನಗೆ. ನೋಡು ನಾನಂಕರು ಈಗ ಬರೋಕ್ಕಾಗಿಲ್ಲ. 5 ತಿಂಗಳು ತುಂಬೋ ಮಟ ನಾನು ಬರಂಗಿಲ್ಲ.
ನೀ ಬರಂಗಿಲ್ಲ ಅಂದ್ರೆ ನಾನು ನಮ್ಮ ಇನ್ನಿಗೆ ಇನ್ನೊಂದು ಲಗ್ನ ಮಾಡ್ತೀನಿ. ನಮ್ಮಿಬ್ರ ಜೀವನದಾಗ ನೀ ಎದಕ್ಕೆ ಕಡ್ಡಿ ಆಡ್ಸಕತ್ತಿ? ನಿನ್ನ ಜೀವನ ನೀ ನೋಡ್ಕೊ ಹೋಗು. ನೀ ಏನು ನಮಗೆ ನಾಡಂತೆ ನನ್ನ ಗಂಡನ ಅತಿಗೆ ನೀನು. ನಿಂದೇನು? ನಿಂದಕ್ಕೆ ನಿನ್ನ ಜೀವನ ನೋಡ್ಕೊ ಹೋಗು. ಬರೋಬ್ಬರಿ ಅನ್ನ ನೋಡಿ ನಮ್ಮ ಸಂಗೀತ ಹಿಂಗ ಅನ್ಬೇಕಿಂತ ಅವ್ರಿಗೆ. ಯವ್ವ ಈ ಹುಡುಗಿ ಒಟ್ಟ ಸುಮ್ ಕುಂದ್ರ ಒಂದು ಎದಕ್ಕೆ ಬೇಕು? ಸಂಗೀತ ಸುಮ್ಮಿರು, ನಾ ಎಲ್ಲ ಹೇಳಕತ್ತಿಲ್ಲ, ನೀ ಸುಮ್ಮಿರ್ಬೇ. ನನಗೇನು ಮಾತಾಡ್ಬೇಕು ಅನ್ನೋದು ಗೊತ್ತೈತಿ. ನಮ್ಮ ಅಣ್ಣನ ಹೆಂಡತಿಗೆ ಎದುರು ಉತ್ತರ ಕೊಟ್ಟಿ. ಯಾಕಂದ್ರ ಆಕಿ ನಮ್ಮ ಮೊಯ್ನಿ. ಹಾ, ಯಾಕ ಅವ್ರು ಹೊರಗನಾರನ? ನಿಮ್ಮಿಬ್ರು ಕಳ್ಳಾಟ ನನಗೆ ಗೊತ್ತೈತಿ, ಮುಚ್ಕೊಂಡಿರು. ನೋಡು ನಿನ್ನ ಹೆಂಡತಿ ಬಾಯಿ ಬಂದಂಗ ಮಾತಾಡಕತ್ತಾಳ, ಸುಮ್ಮನೆ ಅದಿಯಲ್ಲ ನೀನು. ಖುಷಿನ ಎತ್ಕೊಂಡ್ ಹೋಗೋಣ, ತಾನು ಓಡ್ ಬರ್ತಾಳ ಒಯ್ನಿ, ನೀ ತಲೆ ಕೆಡಿಸ್ಕೋಬೇಡ. ಏನು ಮಾಡಕತ್ತೀರಿ ನೀವು? ಅಲ್ಲ ನಿಮಗೆ ಬುದ್ಧಿಗೆ ಐತೇನ? ಅಲ್ಲ ಅಂತ ಎಳೆ ಕಂದನ ತಗೊಂಡ್ ಹೋಗ್ತೀನಿ ಅಂತಿರಲ್ಲ, ತಾಯಿ ಮಕ್ಕಳನ್ನ ಬ್ಯಾರೆ ಮಾಡೋದನ? ಏನು ಬಿಸಿರಿ ನೀವು? ಅಪ್ಪ ಈ ಕೂಸು ಕಡಿಗೆ ಆತಂದ್ರೆ ಮುಗಿದು ಹೋತ. ಈ ಮನೆ ಬಿಟ್ಟು ಹೋಗಿಬಿಡ್ತೀನಿ. ಅತ್ತ ತಣ್ಣಗ ನನ್ನ ಲೈಫ್ನ ನಾನು ಲೀಡ್ ಮಾಡ್ಕೋತೀನಿ. ಇದು ಯಾರಿಗೆ ಬೇಕು ಈ ಕೂಸು? ಇವೆಲ್ಲ ಕೂಸು ಕುಣ್ಣಿ ಇವೆಲ್ಲ ನಂಗೆ ಬೇಕಾ? ಇನ್ನು ಎಷ್ಟು ದಿನ ಹೊರಬೇಕು ಇದನ್ನ? ಯಾರ್ದೋ ಖುಷಿಗೋಸ್ಕರ ಬದುಕಬಾರ್ದು, ನಮ್ಮ ಖುಷಿಗೋಸ್ಕರ ಬದುಕಬೇಕು. ಬರೀ ಲೈಫ್ ಲಾಂಗ್ ಇನ್ನೊಬ್ರು ಖುಷಿಗೋಸ್ಕರ ನಾ ಬದುಕಿ ಲೈಫ್ ಯಾಕೆ ಸ್ಪಾಯಿಲ್ ಮಾಡ್ಕೋಬೇಕು? ನಾನು ಓದಿದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಲ್ತೇನೆ. ಹೆಂಗಾರ ಮಾಡಿ ಒಂದು ಸ್ವಲ್ಪ ಇದನ್ನು ಬಂಗಾರ ರೊಕ್ಕ ಎಲ್ಲ ತೊಗೊಂಡು ಈ ಕೂಸಿನ ಇವ್ರ ಕೈ ಹಡದು ಕೊಟ್ಟು ಹೋಗ್ಬಿಡ್ತೀನಿ. ಏನಾರ ಯಾಕೆ ಮಾಡೋಲ್ಲ ರೊಕ್ಕ. ಗೌರಿ, ಏನು ಮುಂಜಾನೆ ತಾಯಿ ಮಗ ನನ್ನ ಹೆಸರು ಕರ್ಕೊಂತ ಬಂದಿರಲ್ಲ, ಏನು ಹರ್ಕತ್ತಿತ್ತು? ಹರ್ಕತ್ತಿದ್ದಲ್ಲಿ ಬಂದಿವಿ. ತಗೋ ಇದ್ರ ಮ್ಯಾಗ ಸಹಿ ಮಾಡು. ಏನಿದು? ನಾ ಎದಕ್ಕೆ ಈ ಪೇಪರ್ ಮೇಲೆ ಸಹಿ ಮಾಡ್ಬೇಕು? ಯಾಕಂದ್ರೆ ಈಗ ನಿಂದು ಡೆಲಿವರಿ ಡೇಟ್ ಹತ್ರ ಬಂದತಿ. ನಾಳೆ ನೀ ಮತ್ತೆ ಆಟ ಆಡಕತ್ರಿ ಏನು ಮಾಡಲಿ? ಖುಷಿನ ಇಟ್ಕೊಂಡು ಆಟ ಆಡಕತ್ರಿ ಏನು ಮಾಡಲಿ ನಾನು? ಅದಕ್ಕೆ ಹಡದಿಂದ ಈ ಖುಷಿಗೆ ನನಗೆ ಯಾವುದೇ ಥರದ ಸಂಬಂಧ ಇಲ್ಲ. ಹಾಗೆ ಗಿರೀಶನ್ಗೂ ನನಗೂ ಯಾವುದೇ ಥರದ ಸಂಬಂಧ ಇಲ್ಲ ಅಂಥೇಳಿ ನನಗೆ ಇದು ಪೇಪರ್ ಮ್ಯಾಗ ಸಹಿ ಮಾಡಿಕೊಡು. ಹಂಗೆ ಇನ್ನೊಂದೂ ಐತಿ, ಇವನ್ ಕಂಡ್ರೆ ನನಗಿಷ್ಟ ಇಲ್ಲ, ಇವನ್ನ ಎರಡನೇ ಮದುವೆಗೆ ನಾನೇ ಒಪ್ಪಿಗೆ ಕೊಟ್ಟೀನಿ ಅಂಥೇಳಿ ಸೈನ್ ಹಾಕ್ಕೊಡು. ನೀನು ಎರಡನೇ ಮದುವೆ ಆಗದ? ಹ್ಞೂ ನಮ್ಮ ಮತ್ತೆ ನೀನಂಕರು ಖುಷಿನ ನಮ್ಮ ಕೈಯಾಗ ಹಡದು ಕೊಟ್ಟು ಹೋಗ್ಬಿಡ್ತಿ. ಮತ್ತು ಅದಕ್ಕೆ ತಾಯಿ ಬೇಡನ? ಅದಕ್ಕೆ ನನ್ನ ಮಗಗೆ ಇನ್ನೊಂದು ಲಗ್ನ ಮಾಡ್ತೀನಿ. ನಾಳೆ ಬಂದು ಕಿರಿಕಿರಿ ಮಾಡ್ತಿ. ಅದಕ್ಕೆ ಈಗ ನಾವು ನಮ್ಮ ಎಚ್ಚರಿಕೆಗಾಗಿ ಇರ್ಬೇಕಂತೇಳಿ ನನ್ನ ಮಗ ಇದನ್ನ ಪೇಪರ್ ತಂದನ, ಅದರ ಸಹಿ ಮಾಡಿಕೊಡು. ಹಂಗೆ ನಾ ಯಾಕೆ ಸಹಿ ಮಾಡ್ಕೊಡಕ್ಕೆ ಹೋಗಲಿ? ನನಗೇನಾರ ನನ್ನ ಜೀವನಾಂಶ ಕೊಡಬೇಕಿಲ್ಲ, ನೀವು ಕೊಡ್ರಿ, ಆಮೇಲೆ ಸಹಿ ಮಾಡ್ಕೊಡ್ತೀನಿ. ಈ ಕೂಸು ಯಾರಿಬೇಕು, ನೀನು ಯಾರಿಬೇಕು? ನಿಮ್ಮ ಮದುವೆನಾರ ಆಗು, ಏನಾದರೂ ಮಾಡು. ಜೀವನಾಂಶ ಬೇಕಾ? ಆಯ್ತು ತಗೋ, ನನ್ನ ಹೆಸರಲ್ಲಿ ಇರೋದ 1 ಎಕರೆ ಹೊಲ ಐತೆ, ಅದ್ರಾಗ ಒಂದು ಅರ್ಧ ಎಕರೆ ಕೊಡ್ತೀನಿ, ತೊಗೊಂಡು ಹೋಗು. ನಿನ್ನ ಹೊಲ ತೊಗೊಂಡು ಏನು ಮಾಡಲಿ? ನಂಗೆ ಹೊಲ ಬೇಡ, ನಂಗೆ ದುಡ್ಡು ಬೇಕು. ನನ್ನ ಮಗ ದೊಡ್ಡ ಪಗಾರದವಲ್ವ, ನಿನ್ನ ರೊಕ್ಕ ಕೊಡಕ ಅವ್ನು ಬರೋದ ಶಿಳಿ ಮಿಳಿ ಒಂದು 20,000 ರೂಪಾಯಿ ಬರ್ತೈತಿ. ಅದ್ರಾಗ ನಿನಗೆ ಏಟ್ ಕೊಡ್ಬೇಕ? ನನಗೊಂದು 5 ಲಕ್ಷ ರೂಪಾಯಿ ಬೇಕು, ಒಂದು 10 ತೊಲಿ ಬಂಗಾರ ಬೇಕು. ಅಂದರೆ ಈ ಪೇಪರ್ಗೆ ನಾ ಸಹಿ ಮಾಡ್ಕೊಡ್ತೀನಿ. ಎಲ್ಲಿದ್ದ ತರಲಿ ನಾನು? ನನ್ನ ಹತ್ರ ಇದ್ರ ಕೊಟ್ಟಿನೇನು? ನನ್ನ ಹತ್ರ ಇಲ್ಲ. ನಾ ಕೋಟಿಗೆ ಹಾಕಿನಿ. ನೀ ಎಲ್ಲಾದರೂ ಹಾಕು, ಏನಾದರೂ ಮಾಡು, ನನ್ನ ಹತ್ರ ಇರೋದ 1 ಎಕರೆ ಹೊಲ, ಅದ್ರಾಗ ಅರ್ಧ ಎಕರೆ ಕೊಡ್ತೀನಿ, ತೊಗೊಂಡು ಹೋಗು. ನನ್ನ ಹತ್ರ ಅಷ್ಟಿಲ್ಲ, ರೊಕ್ಕ ಪಕ್ಕ ನಂಗೆ ಕೊಡಕ್ಕೆ ಆಗಂಗಿಲ್ಲ. ಏನೋ ಅಬಾಬ ಅಂದ್ರೆ ಏನೋ ನನ್ನ ಖುಷಿನ ನೀನು ಹೊಟ್ಟೆಗೆ ಇಟ್ಕೊಂಡು ಬೆಳೆಸಿ ಅನ್ನೋದಕ್ಕೆ ನಾನು ಅಬಾಬ ಅಂದ್ರೆ ಒಂದು 50,000 ರೂಪಾಯಿ ಕೊಡಬಲ್ಲೆ. ಇಷ್ಟು ಮಿಕ್ಕಿ ನನ್ನ ಕೈಲಿ ಆಗಂಗಿಲ್ಲ. ಹಂಗಂದ್ರೆ ಹೆಂಗ? ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ರೊಕ್ಕ ಬೇಕಷ್ಟು. ಎಲ್ಲಿದ್ದ ತರ್ಬೇಕಯ್ಯೋ ನನ್ನ ಮಗ? ಅದೇನು ಕೋಟಿಗೆ ಹಾಕೊಂತ ಏನು ಮಾಡ್ಕೊ ಹೋಗು. ಏನು ಇನ್ನೊಂದು 3 ದಿನಕ್ಕೆ ಡೆಲಿವರಿ ಆಕೈತಿ. ಆ ಖುಷಿನ ಕೊಟ್ಟು ನೀ ಬೇಕಾದಲ್ಲಿ ಹೋಗು. ನೀನು ಕೇಳೋರು ಯಾರು, ಬಿಡೋರು ಯಾರು? ನನಗೆ ಗೊತ್ತಿಲ್ಲ, ನನಗೆ ಇನ್ನೊಂದು ಸ್ವಲ್ಪ ರೊಕ್ಕ ಬೇಕು. ಹಾಳಾಗಿ ಹೋಗೋಳಕ್ಕಪ್ಪ. ಇನ್ನೊಂದು 50,000 ರೂಪಾಯಿ ಎಲ್ಲರ ಬಡ್ಡಿ ಸಾಲ ತೆಗೆದ್ಬಿಟ್ಟು ಈಕೆ 1 ಲಕ್ಷ ರೂಪಾಯಿ ಕೊಟ್ಟುಬಿಡು. ಏನಾರ ಯಾಕೆ ಮಾಡ್ಕೊಂಡು ಅವಳಕ್ಕೆ? ಮತ್ತು ಅಷ್ಟಕ್ಕೂ ನಿನಗೇನು ಬಂಗಾರ ಕೊಟ್ಟಿಲ್ಲ ನಾವು? 4 ತೊಲಿ ಬಂಗಾರ ಐತಿ ನಿನ್ನ ಹತ್ರ, ಅದನ್ನು ನೀನೇ ತಗೋಯವ್ವ. ತಗೊಂಡು ನಮ್ಮ ಮೊಮ್ಮಗನ ನಮಗೆ ಕೊಟ್ಟು ನಿನ್ನ ದಿಕ್ಕಿಗೆ ಶರಣವ ಯವ್ವ. ಬ್ಯಾಡವ ನಿನ್ನಂಥ ಸೊಸಿ ಯಾರಿಗೂ ಬ್ಯಾಡ. ನಾನು ನಿನ್ನ ಪ್ರೀತಿ ಮಾಡಿ ಲಗ್ನ ಆಗಿದ್ದಕ್ಕೆ ಇದು ನನಗೆ ಆಗಬೇಕಾದಿದ್ದ, ಇದು ಒಂದು ದೊಡ್ಡ ಶಿಕ್ಷೆ. ಅಪ್ಪ ಕೊಟ್ಟು ಕೈ ತೊಳ್ಕೊತೀನಿ. ಆಯ್ತು ತಗೋ, ನಿನಗೆ ಅದು 1 ಲಕ್ಷ ರೂಪಾಯಿ ಕೊಟ್ಟೀನಿ, 4 ತೊಲಿ ಬಂಗಾರ ಮಾಡಿಸ್ಕೊಟ್ಟೀನಿ. ಇದಕ್ಕೆ ಹೆಚ್ಚಿಂದ ನನಗೆ ಏನೂ ನೀಗಂಗಿಲ್ಲ. ನನಗೆ ಯೋಚನೆ ಮಾಡೋಕೆ ಟೈಮ್ ಕೊಡು, ನಾ ಯೋಚನೆ ಮಾಡಿ ಸಹಿ ಹಾಕ್ತೀನಿ. ಈಗ ಡ್ಯೂಟಿಗೆ ಹೋಗಿ ಬರ್ತೀನಿ ನಾನು. ಬರೋದ್ರೊಳಗೆ ಇದಕ್ಕೆ ಸಹಿ ಹಾಕಿಟ್ಟಿರು. ಯೋಚನೆ ಮಾಡಿ. ನಾನು 1 ಲಕ್ಷ ರೂಪಾಯಿ ಇಲ್ಲಿ ಬಿಡು. 1 ಲಕ್ಷ ರೂಪಾಯಿ ಆಯಿತು. 1 ಲಕ್ಷ ರೂಪಾಯಿ ಇದು ಬಂಗಾರ ತೊಗೊಂಡು ಹೋಗ್ಬಿಡ್ತೀನಿ. ನನ್ನ ಜೀವನ ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತೈತಿ. ಯಾವ್ದಾರ ಕೆಲಸ ಹುಡ್ಕೊಂಡು ಬಿಂದಾಸ್ ಆಗಿರ್ತೇನೆ. ಬಂದಷ್ಟು ಬಂತು ತೊಗೊಂಡು ಮೊದಲೇ ಜಾಗ ಖಾಲಿ ಮಾಡ್ತೀನಿ. ಅಯ್ಯೋ ಇವನ ಜೊತೆಗೆ ಯಾರು ಬಾಳ್ವೆ ಮಾಡ್ಯಾರ? ಇವನೊಬ್ಬನು ಬೇಕಾರಿ. ಏನವ ಮೀನ ಮೀಸೆ ಅನ್ಸಕತ್ತಿ ಗೌರವ? ಇರ್ಲಿ ಹಳಾ ಹೋರಿ. 1 ಲಕ್ಷ ರೂಪಾಯಿ ಇವತ್ತು ರಾತ್ರಿ ನನಗೆ ಬೇಕು. ಅಷ್ಟೊತ್ತನರೊಳಗೆ ನಾ ಸಹಿ ಮಾಡಿಟ್ಟಿರ್ತೀನಿ. ಅದನ್ನು ಪೇಪರ್ ತೊಗೊಳ್ರಿ, ಯಾಕಂದ್ರೆ ನನಗೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಾಳೆ ನನ್ನ ಡೆಲಿವರಿ ಆದಮೇಲೆ
ನೀವು ನನ್ನ ಕೈ ಕೊಟ್ರ ನಾ ಏನು ಮಾಡೋಕ್ಕಾಗತ್ತೆ ಹೌದಿಲ್ಲ ಇವತ್ತು ಸಹಿ ಮಾಡಿಟ್ಟಿರ್ತೀನಿ ನೀಟಾಗ ಈ ಪೇಪರ್ ತಗೋರಿ ನನಗೆ ರೊಕ್ಕ ಕೊಡ್ರಿ ಆಯ್ತವ ಸಾಲ ಸೋಲ ಮಾಡಿ ಆದ್ರೂ 1,00,000 ರೂಪಾಯಿ ಇವತ್ತು ಆಗ್ಲಿಕ್ಕಂದ್ರೂ ನಾಳೆ ಅಂಕರು ತಂದು ನೀನು ಮುಂದಿಡ್ತೀವಿ ಅವ ಮಾತಾಯಿ ಇದಕ್ಕೆ ಸಹಿ ಮಾಡಿ ಪೇಪರ್ಗೆ ಸಹಿ ಮಾಡಿ ನಮ್ಮ ಖುಷಿನ ನಮಗೆ ಕೊಟ್ಟು ನೋಡಿಲ್ಲ ಇನ್ನೇಮೆ ನಿನ್ನ ಮಕ ಯಾವತ್ತೂ ತೋರ್ಸಕ್ಕೆ ಹೋಗ್ಬೇಡವ